ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶ್ರೀ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಮೂರ್ತಿ ಸರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ನಿಮ್ಮನ್ನ ಹೋಗ್ಲಿದ್ದೀನಿ, ಯಾಕಂದರೆ ನೀವು ಅಷ್ಟು ಮಾಡಿದಿರಾ ನನಗೆ. ಸೊ ಹಾಗೆ ನಾನು ನನ್ನ ಪಾತ್ರ ಬಗ್ಗೆ ಮಾತಾಡ್ತೀನಿ. ಸೊ ನಂದು ಗಂಗಾ ಅಂತ ಅನ್ನೋ ಪಾತ್ರ, 2 ಶೇಡಲ್ಲಿ ಕಾಣಿಸ್ಕೊಳ್ತೀನಿ. ಸೊ ಸಿನಿಮಾ ಗ್ಲಾಮರ್ ಆಗಿರೋದ್ರಿಂದ ನನ್ನನ್ನು ಗ್ಲಾಮರ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಎಂಟೈರ್ ಸಿನಿಮಾ ಕಾಡಲ್ಲಿ ಶೂಟ್ ಆಗಿದೆ, ವಿತೌಟ್ ಸ್ಲಿಪ್ಪರ್ಸ್. ಎಲ್ಲರೂ ರಕ್ತ ಸುರಿಸಿ ಜಿಗಣೆಯಲ್ಲಿ ಕಚ್ಚಿಸ್ಕೊಂಡು ಶೂಟ್ ಮಾಡಿದ್ದೀವಿ. ಸೊ ಕಿಟ್ಟಿ 2 ಸಲ ಅವನಿಗೆ ಜೋರಾಗಿ ಹೊಡ್ತಾ ಬಿದ್ದಿದ್ದು, ಒಂದು ಹೆಲಿಕ್ಯಾಮಲ್ಲಿ ಮತ್ತು ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅವನು ಮತ್ತೆ ಪುನಃ ಅದೇ ದಿನ ಸೆಟ್ಟಿಗೆ ಬಂದಿದ್ದಾನೆ. ಅದೇ ದಿನ ಸೆಟ್ಟಿಗೆ ಬಂದು ಏನಿದೆ ಅದು ಕಂಪ್ಲೀಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ಸ್ ಕಿಟಿ ಫಾರ್ ಯುವರ್ ಡೆಡಿಕೇಶನ್. ಸೊ ಎಲ್ಲ ಹಿರಿಯ ಕಲಾವಿದರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಎಲ್ಲೂ ಹಿರಿಯ ಕಲಾವಿದರು ಅಂತ ತೋರಿಸ್ಕೊಳ್ಳಿಲ್ಲ. ಸೊ ನಮ್ಮ ಜೊತೆನೇ ಬೆರೆತು ನಮಗೇನೆ ಗೈಡ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದಾರೆ. ಸೊ ಇದೇ ಏಪ್ರಿಲ್ 18ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ನಾನು ಇದೇ ಹೇಳ್ತಾ ಇರೋದು, ಸೊ ಎಲ್ಲ ಇಂಟರ್ವ್ಯೂಸಲ್ಲಿ ಇದೇ ಹೇಳ್ತಾ ಇರೋದು. ಸೊ ನೀವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಮೊದಲು ಹೋಗ್ಬಿಟ್ಟು ಸಿನಿಮಾ ನೋಡಿ. ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಸಿನಿಮಾ ನೋಡಿಬಿಟ್ಟು ನೆಕ್ಸ್ಟ್ ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ. ಇವತ್ತು ಈವೆಂಟ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಇದೇ ತಿಂಗಳು 18ನೇ ತಾರೀಕು ಕೋರಾ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರು, ಸಾಂಗ್ ಎಲ್ಲ ನೋಡಿದ್ರಿ, ತುಂಬ ಇಷ್ಟ ಆಯಿತು ಅನ್ಕೊತೀನಿ. ಎಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇದರಲ್ಲಿ ಕೋರಾ ಸಿನಿಮಾದಲ್ಲಿ ಸ್ಪೆಷಲಾಗಿ ಎಲ್ಲ ಟೀಮ್ ವರ್ಕು, ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ. ತುಂಬ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ತಾ ಹೋದರೆ ತುಂಬ ಟೈಮ್ ಆಗ್ಬೋದು. ಬಟ್ ಈ ಸಿನಿಮಾದಲ್ಲಿ ಇವತ್ತು ಈ ವೇದಿಕೆ ಹತ್ತಿದ್ದೇನೆಂದರೆ ನಮಗೆ 3 ತಣನೇ ಕಾರಣ. ಒಂದು ರಿಯಾಲಿಟಿ ಶೋಗಳ ಮುಖಾಂತರ ಬಂದು ಎಲ್ಲೋ ಒಂದು ಕಡೆ ಎದ್ದು ಬೆಳೆದು ಕಷ್ಟಪಟ್ಟು ಮಾಡಬೇಕಂದ್ರೆ ಒಂದು ಒಳ್ಳೆ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು. ಸುನಾಮಿ ಕಿಟಿನ ಸೂಟ್ ಆಗ್ತಾನೆ ಈ ಕೋರಾ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅಂತ ನನ್ನ ಸೆಲೆಕ್ಟ್ ಮಾಡಿ ಒಂದು ಅದ್ಭುತವಾಗಿ ಒಂದು ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ. ಹಾಗೆಯೇ ಹೊರಟ ನೋಡಿರ್ಬೋದು, ಪ್ರಶಾಂತ್ ಸರ್ ಇಲ್ಲ ಇದ್ದಾರೆ, 100 ಡೇಸ್ ಕೊಟ್ಟಿರೋ ಮೂವಿ ನಮ್ಗೆ ಅವಾಗಿಂದ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಅಂಥ ಡೈರೆಕ್ಟರ್ ಹತ್ರ ನಾನು ಸಿಗಾಕೊಂಡು ನನಗಿರೋ ಟ್ಯಾಲೆಂಟ್ನ 4 ಜನಕ್ಕೆ ತೋರಿಸ್ಬೇಕನ್ನೋದು ತುಂಬ ಕಷ್ಟ. ಯಾಕೆಂದರೆ ಯಾರು ಇವತ್ತು ದುಡ್ಡು ಹಾಕಿ ಒಬ್ಬ ಡೈರೆಕ್ಟರ್ನ ಕರ್ಕೊಬಂದು ಹೀರೋನ ಸೆಲೆಕ್ಟ್ ಮಾಡಿ ಮಾಡೋಕ್ಕೆ ಹೋಗಲ್ಲ. ಅಂಥವ್ರು ರಿಯಾಲಿಟಿ ಶೋಗಳಲ್ಲಿ ಮಾಡಿದಾಗ ನೀವೇನೋ ಅಂದ್ಕೊಂಡಿದ್ರಿ, ಬಟ್ ಈಗ ರಿಯಾಲಿಟಿ ಸ್ಟಾರ್ ಮಾಡಿಕೊಂಡು ಕೋರಾ ಮಾಡಿಕೊಂಡು ಒಂದೊಳ್ಳೆ ಸ್ಟಂಟ್ಸು, ಒಂದೊಳ್ಳೆ ಕಾನ್ಸೆಪ್ಟು, ಒಂದೊಳ್ಳೆ ಸುನಾಮಿ ಕಿಟಿಗೆ ಯಾವ ಥರ ಇರಬೇಕು ಒಂದು ಲೈನ್ ಮಾಡಿಕೊಂಡು ಓಟಾ ಶೋ ಅವರು ತುಂಬ ಅದ್ಭುತವಾಗಿ ಕೋರಾನ ತೋರಿಸಿದ್ದಾರೆ. ಟ್ರೈಲರ್ ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಟೀಸರ್ನು ತುಂಬ ಇಷ್ಟಪಟ್ಟಿದ್ದಾರೆ. ಒಪ್ಪಿಕೊಂಡಳು ಸಾಂಗು ಮತ್ತು ಹೇಮಂತ್ ಸರ್ ತುಂಬ ಅದ್ಭುತವಾಗಿ ಮ್ಯೂಸಿಕ್ಕು ಮತ್ತು ಇದೆಲ್ಲ ಮಾಡಿದ್ರು. ಎಡಿಟರ್ ಸರ್ ಸೂಪರಾಗಿ ಮಾಡಿದರು. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಹೊಸ ಪ್ರತಿಭೆಗಳಿಗೆ ಇಂಥ ಬ್ಯಾನರಲ್ಲಿ, ರತ್ನಮ್ಮ ಬ್ಯಾನರಲ್ಲಿ ಒಂದು ಬೆಳೀತಾರಂಥ ಪ್ರತಿಭೆಗಳನ್ನ ಬೆಳೆಸೋದು ತುಂಬ ಖುಷಿಯೇ, ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ 3 ತಣ ಹೇಳ್ದಂಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಪ್ರತಿಯೊಂದು ಲೊಕೇಶನ್ಲು ಕಾಂಪ್ರಮೈಸ್ ಆಗ್ದೇ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಮತ್ತು ಒಂದೊಂದು ಲೊಕೇಶನ್ಗಳಿಗೂ ಹೋಗಿ ಚರಿಷ್ಮಾ ಹೇಳ್ದಂಗೆ ತುಂಬ ಸತಿ ಸಾಂಗ್ ಶೂಟಲ್ಲಿ ಏಟ್ ಬಿದ್ದಿತ್ತು. ಮತ್ತು ಫೈಟ್ ಮಾಡಬೇಕಂದ್ರೆ ರಿಸ್ಕ್ ತೊಗೊಂಡು ಫೈಟ್ ಮಾಡ್ತಿದ್ದೋ. ಯಾಕೆಂದರೆ ಯಾರು ಬಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಯಾರು ಬೆಳೆಯಲ್ಲ, ಬೆಳೆಸ್ಬೇಕಷ್ಟೇ. ನಾವಾಗ ಬೆಳಿಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಡೆಡಿಕೇಶನ್, ಡೂ ಆರ್ ಡೈ ಅಂತ ಹೇಳ್ತಾರಲ್ಲ, ಆ ಥರ ಕೋರಾದಲ್ಲಿ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದೀನಿ, ಶೂಟಿಂಗ್ ಬಂದ ತಕ್ಷಣ ಮುಗಿತನ್ನೋದಲ್ಲ. ಆ ಪ್ಲೇಸಲ್ಲಿ ಏನಿದೆ ಅದನ್ನ ಶ್ರೀ ಸರ್ ಆಗಿರ್ಬೋದು, 3 ತಣ ಏನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿರೋ ಅದಕ್ಕೆ ಸಂಪೂರ್ಣವಾಗಿ ನಾವು ಜೀವ ತುಂಬಬೇಕು. ಇಲ್ಲಿ ಮಾಡಿರೋಂಥ ಪ್ರತಿಯೊಬ್ಬರೂ ಜೀವ ತುಂಬಿದ್ರೆ ಈ ಕೋರಾಗೆ. ದಯವಿಟ್ಟು ಎಲ್ಲ 18ನೇ ತಾರೀಕು ಬಂದು ಸಿನಿಮಾ ನೋಡಿ. ನೀವೇನು ಅಂದ್ಕೊಂಡಿದ್ರೆ, ಈಗ ಹೊಸ ಸಿನಿಮಾಗಳು ತುಂಬ ಸಿನಿಮಾಗಳು ಬರ್ತಿದೆ, ಅದಕ್ಕೂ ಮೀರಿ ಏನೋ ನಮ್ಮ ಒಂದು ಹೊಸ ಸಿನಿಮಾ ಮಾಡಿದ್ದೀವಿ, ಹೊಸಬ್ರನ್ನ ಹಾಕೊಂಡು ಗೆಲ್ಲಬೇಕಂತ 3 ತಣ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋದು. ಕೊರಗಜ್ಜ ದೇವಭಕ್ತಿ ನಮ್ಮ 3 ತಣ್ಣವರು. ಕೊರಗಜ್ಜನ ಸೀನು ತುಂಬ ಇದೆ, ನೀವು ನೋಡಿರ್ಬೋದು. ಆ ದೇವರ ಆಶೀರ್ವಾದ ತುಂಬ ನಮ್ಮ ಕೋರಾ ಸಿನಿಮಾ ಮೇಲಿದೆ. ಹಾಗೆ ಈ 18ನೇ ತಾರೀಕು ಸಿನಿಮಾ ಬಂದು ನೋಡಿದವರು ಯಾರನ್ನು ನೆಗೆಟಿವ್ ರಿವ್ಯೂ ಬರೆಯಲ್ಲ ಅಂದ್ಕೊಂಡಿದ್ದೀನಿ. ಯಾಕೆ ಮಾಧ್ಯಮದವರು ಎಲ್ಲ ಪ್ರತಿಯೊಬ್ಬರದ್ದು ಒಂದು ವಿಡಿಯೋ ಮಾಡ್ತಾರೆ. ಆದರೂ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಸಿನಿಮಾನ ದಯವಿಟ್ಟು ಇಷ್ಟಪಡಿ, ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಇಷ್ಟ ಅಂದರೆ ಕಾನ್ಸೆಪ್ಟ್ ಏನಿದೆ, ಕತೆ ಏನಿದೆ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು 18ನೇ ತಾರೀಕು ಸುನಾಮಿ ಕಿಟ್ ಏನು ಮಾಡಿದ್ದಾರೆ, ಮತ್ತು ಚರಿಷ್ಮರು ತುಂಬ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಹೀರೋಯಿನ್ ಪಾರ್ಟ್ನರ್ದಲ್ಲಿ ಒಂದು ಒಳ್ಳೇದಾಗಬೇಕು ಚರಿಷ್ಮನ್ಗೂ. ಮತ್ತು ನಮ್ಮ ಮುನಿ ಸರ್ ಒಂದು ಸಖತ್ತು ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಏನು ಕ್ಯಾರೆಕ್ಟರ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ.
ಮತ್ತು ಸೌಜನ್ಯನೂ ಅಷ್ಟೇ, ಅಮ್ಮನ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅಮ್ಮ ಅಲ್ಲ, ಅವರು ಹೀರೋಯಿನ್ ಇದ್ದಂಗೆ ಇದ್ದಾರೆ, ನೆಕ್ಸ್ಟ್ ಹೀರೋಯಿನ್ ಆಗಲಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚೆಲುವಣ್ಣ ಕೋ ಪ್ರೊಡ್ಯೂಸರು, ನಮ್ಮ ಮೂರ್ತಣ್ಣ ಬ್ರದರು, ಅವರು ನಮಗೆ ತುಂಬ ಸಾಥ್ ಕೊಟ್ಟು ಒಂದೊಳ್ಳೆ ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ರಣ್ಣ, ನಿಮ್ಗೆ ಒಳ್ಳೇದಾಗಬೇಕು. ಮಂಜಕ್ಕ ಮತ್ತು ನಮ್ಮ ಮೂರ್ತಣ್ಣವ್ರ ಫ್ಯಾಮಿಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಪ್ರೊಡ್ಯೂಸರ್ಗಳು ಮನೇಲಿ ಕೂತ್ಕೊಂಡು ಸಪ್ಲನ್ನ ಕಳಿಸಿ ಊಟ ಮಾಡಿ ಅಂತಾರೆ. ಇಡೀ ಫ್ಯಾಮಿಲಿ ಬಂದು ಎಲ್ರಿಗೂ ಊಟ ಬಡಿಸಿ ಮಾಡಿ ಸೆಟ್ಟಲ್ಲಿ ಪ್ರತಿಯೊಂದು ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಂಡಿದ್ದಾರೆ. ಎಲ್ಲ ಫ್ಯಾಮಿಲಿಗಳು ಮಾಡಲ್ಲ, ಯಾಕೆಂದರೆ ಅವರು ಯಾರನ್ನ ಬೆಳೆಸ್ಬೇಕಂತ ಮಾಡ್ತಿಲ್ಲ, ಅವ್ರದ್ದು ಹಾಕಿರೋಂಥ ಬಂಡವಾಳಿಗೆ ಎಲ್ರಿಗೂ ಒಳ್ಳೇದಾಗಬೇಕು, ಇಷ್ಟು ಜನ ಆರ್ಟಿಸ್ಟ್ಗಳಿಗೆ ಒಳ್ಳೇದಾಗಬೇಕು. ನಮ್ಮ ಫ್ಯಾಮಿಲಿನೂ ಸಪೋರ್ಟ್ ಅಂದ್ಕೊಂಡು ನಿಂತ್ಕೊಂಡು ಮಂಜಕ್ಕ ಮತ್ತು ಮನು, ಸಾಗರು ಮತ್ತು ಕಾವ್ಯ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ಅವ್ರು ಹಾಕಿರೋ ಬಂಡವಾಳ ಬರಬೇಕು, ಡಬಲ್ ಬರಬೇಕು. ನಮ್ಮ ಮೂರ್ತಿನ ಇಲ್ಲೇ ಕೂತ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋರ ಬಗ್ಗೆ ಏನು ಹೇಳೋದಂದರೆ, ಒಳ್ಳೆ ಕಂಟೆಂಟ್ ಇರಬೇಕು. ಪರಭಾಷೆಗಳ ಸಿನಿಮಾಗಳನ್ನ ಇಷ್ಟಪಡ್ತೀರಾ, ನಮ್ಮ ಕೋರೋನಾ 100% 18ನೇ ತಾರೀಕು ಇಷ್ಟಪಟ್ಟೇ ಪಡ್ತೀರಾ. ನೀವು ಪ್ರಿಸರ್ವೇಷನ್ ನೋಡ್ಬೋದು, ಲೊಕೇಶನ್ ಆಗಿರ್ಬೋದು, ಮತ್ತು ಅದು ನೋಡಿ ಅಥವಾ ಸಾಂಗಲ್ಲಿ ಮಾಡಿರೋಂಥ ಒಂದು ಸೀನು ನೀವು ಟ್ರೈಲರ್ ನೋಡಿದಾಗ ಅನಿಸುತ್ತೆ ಎಲ್ಲರೂ ಟ್ರೈಲರ್ಲಿ ಸೂಪರಾಗಿ ಮಾಡಿರ್ತಾರೆ, ಸಿನಿಮಾದಲ್ಲಿ ಏನೂ ಇಲ್ಲ ಅಂತ. ಸಿನಿಮಾದಲ್ಲಿ ನೀವೇನು ಟ್ರೈಲರ್ ನೋಡಿರ್ತೀರ, ಸಿನಿಮಾದಲ್ಲಿ A to Z ಹಂಗೆ ಇರುತ್ತೆ. ಆ ಮೇಕಿಂಗು, ಆ ಕ್ವಾಲಿಟಿ, ಆ ಕಾನ್ಸೆಪ್ಟು ಎಕ್ಸ್ಟ್ರಾರ್ಡನರಿಗೆ ನಿಮ್ಗೆ ಇಷ್ಟಪಡುತ್ತೆ. ನಾನು ಹೀರೋ ಆಗಿ ಅಂತ ಹೇಳ್ತಿಲ್ಲ, ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಸಿನಿಮಾ ಬಗ್ಗೆ. ನೀವು ನೋಡಿದಾಗ ಅವತ್ತು ತುಂಬ ಖುಷಿ ಪಟ್ಟೇ ಬಿಡ್ತೀರಾ. ಎಲ್ಲರೂ ಆಶೀರ್ವಾದ ಮಾಡಿ. ಸೂತ್ರ ಕಟ್ಟರೆ ಗಾಳಿಪಟ, ಸುನಾಮಿ ಬಂದರೆ ಕೋರೋನ ಆರ್ಭಟ ಅಂತ 18ನೇ ತಾರೀಕು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಇರಬೇಕು. ಅದೇ ಥರ ನಮ್ಮ ಸಂಜಯ್ ಗೌಡರು ನಮ್ಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅಣ್ಣ ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು, ಮಾತಾಡ್ಬೇಕು 2 ಮಾತು. ಅದೇ ಥರ ಇಲ್ಲ ಅದೇ ಆಕ್ಷನ್ನು ಒಂದೇ ಅಂತಲ್ಲ, ಎಮೋಷನ್ ಇದೆ, ಸೆಂಟಿಮೆಂಟ್ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ. ಒಂದು ಸಿನಿಮಾದಲ್ಲಿ ನೀವು ಯಾವ ಥರ ಬೇಕೋ ಅದನ್ನ ಬಿಟ್ಟು ಒಂದು ಹೊಸ ಪ್ರಪಂಚಕ್ಕೆ ಹೋಗ್ಬೋದು. ಈಗ ಸಿನಿಮಾ ನೋಡಿದ್ರೆ ಟ್ರೈಲರ್ ನೋಡಿದಾಗ ವಾವ್ ಅನ್ಸುತ್ತೆ, ಸಿನಿಮಾ ನೋಡಿ ಹೊರಗಡೆ ಬಂದಾಗ ಏನೋ ಒಂದು ಪ್ರಪಂಚಕ್ಕೆ ಹೋಗಿದೆಯಪ್ಪ ಅನ್ಸುತ್ತೆ. ಫಾರೆಸ್ಟ್ ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲರೂ ಕಾಡು ಅಂತ ಹೇಳ್ತಾರೆ. ಕಾಡು ಒಳಗಡೆ ಯಾವ ಥರ ಬೇಕು ಅಂಥ ವೆರೈಟಿ ಲೊಕೇಶನ್ನ ನಮ್ಮ ಮೂರ್ತಣ್ಣ ಡೈರೆಕ್ಟ್ರು ಸಾರು ತುಂಬ ಚೂಸ್ ಮಾಡಿ ಒಂದು ಒಳ್ಳೆ ಎಲ್ಲ ಹೀರೋಯಿನ್ಗಳಿಗೆ ಏನು ಥರ ಇರ್ತಾರೆ ಅದೇ ಥರ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಶ್ರೀ ಸರ್ ನೀವು ಸಿಕ್ಕಿದ್ದು, ಮತ್ತು ಅಕ್ಕಪಕ್ಕ ಕೂತಿದ್ದೀರಾ ವರ್ಟ ಮತ್ತು ಕೋರ. ನೆಕ್ಸ್ಟು ಕೋರ ವರ್ಟ ಹೋಗ್ಬಿಡುತ್ತೆ ಸರ್, ನೆಕ್ಸ್ಟು ಕೋರ ಇಟ್ಟಾಗ್ಬಿಟ್ರೆ ಕೋರಶ್ರೀ ಅಂತ ಬಂದ್ಬಿಡುತ್ತೆ. ಆಮೇಲೆ ಗ್ಯಾಪ್ ಬ್ರ್ಯಾಕೆಟಲ್ಲಿ ಕೋರೋನ ಸೇರಿಸ್ಕೊಳ್ಳಿ ಸ್ವಲ್ಪ ಹೊರಟ ಪಕ್ಕ. ಆಮೇಲೆ ನೆಕ್ಸ್ಟು ನಮ್ಮ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟಾಗಿ, ಈ ಸಿನಿಮಾದಲ್ಲಿ ಹೇಳ್ತೀನಿ ನಾನು ಅದನ್ನು. ಈ ಸಿನಿಮಾದಲ್ಲಿ ನನಗೆ ಟಗ್ ಆಫ್ ಫಾರ್ ಕೊಡೋ ಅಂತ ಬರೀ ಪ್ರೊಡ್ಯೂಸರ್ ಅಲ್ಲ, ಖಳನಾಯಕ ಕಠೋರ ಅಂತ ಒಂದು ಒಳ್ಳೆ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಆ ಲುಕ್ಕು, ಆ ಮೇಕಿಂಗಲ್ಲಿ ಒಂದೊಳ್ಳೆ ಮಾಸ್ ವಿಲ್ಲನ್ನು. ಈ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಈ ವಿಲನ್ಗಳು ಮಾಡಿರ್ತಾರೆ. ಆ ದೊಡ್ಡ ವಿಲನ್ಕಿಂತ ಒಂದು ದೊಡ್ಡ ವಿಲನ್ ಆಗ್ಬೇಕನ್ನೋದೇ ನನ್ನ ಆಸೆ. ಅಣ್ಣ ನೀನು ನನಗೆ ಹೆಂಗೆ ಸಾಥ್ ಕೊಟ್ಟಿದ್ದೀರ, ನನ್ನ ಆಶೀರ್ವಾದ ನಿಮ್ಗಿರಲಿ, ದೇವರ ಆಶೀರ್ವಾದ ಇರಲಿ. ನೀವು ಬೆಳಿಬೇಕು. 100 ಜನಕ್ಕೆ ಸೆಟ್ಟಲ್ಲಿ ಅನ್ನ ಹಾಕಿದ್ದೀರಾ. ಇವತ್ತು ನಿಮ್ಮ ನೆಕ್ಸ್ಟ್ ಕೋರ ನೀವು ಹಾಕಿರೋ ಬಂಡವಾಳಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದರೂ ನಮಗೆ ಖುಷಿನೇ. ನೀವು ದೊಡ್ಡ ಒಂದು ಖಳನಾಯಕನಾಗಿ ಇಂಡಸ್ಟ್ರಿಲಿ ನನಗೆ ಕೊಡ್ಬೇಕಣ್ಣ. ಬಂದಮೇಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ, ಸ್ವಲ್ಪನಾರು ಕೊಡ್ಬೇಕು. ಕಷ್ಟಪಟ್ಟು ಕೈ ಕಾಲು ಎಡ್ಬಿಟ್ಟು ಮಾಡಿದ್ದೀವಿ. ಆಮೇಲೆ ಗಿರಿನೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದೆ. ಗಿಳಿ ನಿಮಗೂ ಕೋ ಡೈರೆಕ್ಟ್ರಾಗಿ ಮಾಡಿದ್ದೆ, ಮತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ತುಂಬ ಖುಷಿಯಾಗತ್ತೆ ನೀನು ಮಾಡಿದ್ದು. ಮತ್ತು DOP ಬಗ್ಗೆ ಹೇಳಬೇಕು, ಅವರು ಕುಳ್ಳುಕ್ಕಿದ್ದಾರೆ, ಕ್ಯಾಮ್ರಾ ವರ್ಕು ಸಖತ್ತಾಗಿ ಮಾಡಿದ್ದಾರೆ. ತಲೆ ಜಾಸ್ತಿ. ಅಣ್ಣ ಲವ್ ಯು ಅಣ್ಣ, ಒಳ್ಳೇದಾಗಲಿ. ಅದೇ ಥರ ಎಲ್ಲ ಆರ್ಟಿಸ್ಟ್ಗಳಿಗೂ ಯಾರು ಹೆಸರು ಮಿಸ್ ಆಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಟ್ರಿ. ಮತ್ತು ರೀಲ್ಸ್ ಮಾಡಿದಿರಿ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಮ್ಮ ಕೋರೋಗೋಸ್ಕರ ಸಪೋರ್ಟು. ನಿಮಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಮೂರ್ತಣ್ಣ ಹೇಳ್ದಂಗೆ ಒಂದು